ಆತ ಮರ ಕಡಿಯುವವನು, ಗಟ್ಟಿಯಾಳು. ಕೆಲಸ ಹುಡುಕೊಂಡು ಒಬ್ಬ ದೊಡ್ಡ ಮರದ ವ್ಯಾಪಾರಿ ಹತ್ರ ಹೋಗ್ತಾನೆ. ಅದೃಷ್ಟ ಚೆನ್ನಾಗಿತ್ತು, ಕೆಲಸ ಸಿಕ್ಕೇ ಬಿಡ್ತು, ಸಂಬಳನೂ ಚೆನ್ನಾಗಿತ್ತು. ಎಲ್ಲ ಕಾರಣಗಳಿಗೆ, ಕೆಲಸ ಸಿಕ್ಕಿದ್ದು, ಒಳ್ಳೆ ಸ್ಯಾಲರಿ, ಎಲ್ಲ ಕಾರಣಗಳಿಗೆ ಆತ ಗಟ್ಟಿ ನಿಶ್ಚಯ ಮಾಡ್ತಾನೆ. ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಕೆಲಸ ಮಾಡಿ ತೋರಿಸ್ಬೇಕು, ತನ್ನ ಗಟ್ಟಿತನ ತೋರಿಸ್ಬೇಕು, ತನ್ನ ಪರಿಶ್ರಮ ತೋರಿಸ್ಬೇಕು. ಆತ ಮೊದಲನೇ ದಿನ 18 ಮರ ಕಡಿದು ತರ್ತಾನೆ. ಮಾಲೀಕನಿಗೆ ಆಶ್ಚರ್ಯ, ಸಂತೋಷ. ಮಾಲೀಕ ಉದ್ಯೋಗಿಗೆ ಹೇಳ್ದ, ಆ ಮರ ಕಡಿಯುವವನಿಗೆ ಹೇಳ್ದ, ಹೀಗೆ ಮಾಡು, ಇನ್ನೂ ಚೆನ್ನಾಗಿ ಕೆಲಸ ಮಾಡು. ಮರುದಿನ ಹೋಗಿ ಇನ್ನೂ ಹೆಚ್ಚು ಪ್ರಯತ್ನ ಮಾಡ್ತಾನೆ ಅವನು. ಅದಕ್ಕಿಂತ ಹಾರ್ಡ್ ವರ್ಕ್ ಮಾಡ್ತಾನೆ, ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಾನೆ. ಆದರೆ ಮರುದಿನ ಕೇವಲ 15 ಮರ ಮಾತ್ರ ಕಡಿಲಿಕ್ಕೆ ಸಾಧ್ಯ ಆಯಿತು ಅವನಿಗೆ. ಅದರ ಮರುದಿನ ಇನ್ನೂ ಪ್ರಯತ್ನ ಹೆಚ್ಚು, ಇನ್ನೂ ಶ್ರಮ ಹೆಚ್ಚು, ಆದರೆ 10 ಮರ ಸಾಧ್ಯ ಆಗಿದ್ದು ಅವನಿಗೆ. ದಿನ ಕಳೆದಂತೆ ಶ್ರಮ ಹೆಚ್ಚು, ಫಲ ಕಡಿಮೆ ಆಗ್ತಾ ಬಂತು. ಅವನಿಗೆ ಅನ್ನಿಸ್ತು, ಬಹುಶಃ ನನ್ನ ಬಲ ಕಡಿಮೆ ಆಗ್ತಾ ಬಂದಿದೆ, ನನ್ನ ಶಕ್ತಿ ಕಡಿಮೆ ಆಗ್ತಾ ಬಂದಿದೆ, ನನಗೇನೋ ಆಗ್ತಾ ಇದೆ. ಆತ ತನ್ನ ಮಾಲೀಕನ ಹತ್ರ ಹೋಗ್ತಾನೆ, ಹೇಳ್ತಾನೆ, ನನಗೆ ಏನಾಗ್ತಾ ಇದೆ ಗೊತ್ತಿಲ್ಲ, ಹೆಚ್ಚು ಹೆಚ್ಚು ಕಷ್ಟಪಡ್ತಾ ಇದ್ದಾನೆ, ಹೆಚ್ಚು ಹೆಚ್ಚು ಶ್ರಮ ಆಗ್ತಾ ಇದ್ದಾನೆ, ಆದರೆ ಫಲ ಮಾತ್ರ ಕಡಿಮೆ 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 ಆಗ್ತಾ ಇದೆ, ಹೀಗೆ ಯಾಕೆ ಅಂತ. ಅದಕ್ಕೆ ಮಾಲೀಕ ತುಂಬ ಸಮಾಧಾನವಾಗಿ ಒಂದು ಪ್ರಶ್ನೆ ಕೇಳಿದಂತೆ, ನಿನ್ನ ಕೊಡಲಿನ ಹರಿತ ಮಾಡಿ ಎಷ್ಟು ದಿವಸ ಆಯಿತು ಅಂತ. ಕೊನೆಯ ಬಾರಿ ನಿನ್ನ ಕೊಡಲಿ ಹರಿತ ಮಾಡಿದ್ದು ಯಾವಾಗ? ಕೊಡಲಿ ಹರಿತ ಮಾಡಿದ್ದ ಯಾವಾಗ ಅಂತಲ್ಲ, ನಾ ಮಾಡೇ ಇಲ್ವಲ್ಲ, ನನಗೆಲ್ಲಿ ಬಿಡುವುದಕ್ಕೆ. ನಾನು ಎಷ್ಟು ಹೊತ್ತಿಗೂ ಅದೇ ನನ್ನ ಮನಸ್ಸಲ್ಲಿ ಮರ ಕಡಿ 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 ಹೊರತು ಕೊಡಲಿ ಹರಿತ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ನಾನು. ನಮ್ಮ ಕಥೆ ಇದೆಲ್ಲ. ನಮ್ಮಲ್ಲಿ ಸಂಗೀತಗಾರರಿದ್ದೇವೆ, ನಾವು ಹಾಡ್ತಾ ಹಾಡ್ತಾ ಹೋಗ್ತೇವೆ, ಹೆಚ್ಚು ಹೆಚ್ಚು ಹಾಡುಗಳನ್ನ ಹಾಡ್ತೇವೆ. ನಾವು ಬರೆಯೋರಿದ್ದೇವೆ, ಬರಿತಾ ಹೋಗ್ತೇವೆ. ನಾವು ಭಾಷಣಕಾರರು, ನಾವು ಭಾಷಣ ಮಾಡ್ತಾ ಮಾಡ್ತಾ ಹೋಗ್ತೇವೆ. ಹೀಗೆ ನಾವು ಕೆಲಸ ಮಾಡ್ತಾ 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 ಹೋಗ್ತೇವೆ. ಆದರೆ ನಮ್ಮ ಸಲಕರಣೆ, ನಮ್ಮ ಉಪಕರಣ ಏನಿದೆ ಅದರ ಬಗ್ಗೆ ನಾವು ಗಮನ ಕೊಡೋದೇ ಇಲ್ಲ. ನಮ್ಮ ಉಪಕರಣ ಯಾವುದು ಅಂದರೆ ನಮ್ಮ ದೇಹ, ನಮ್ಮ ಮನಸ್ಸು. ಅದಕ್ಕೆ ತಕ್ಕಷ್ಟು ವಿಶ್ರಾಂತಿ ಸಿಕ್ಕಿದೆಯಾ? ಆ ಕೊಡಲಿ ಹರಿತ ಮಾಡೋ ಕೆಲಸ ಆಗಿದೆಯಾ? ಅದನ್ನು ಗಮನಿಸೋದೇ ಇಲ್ಲ. ಸಮಗ್ರ ಜೀವನದ ವಿಕಾಸಕ್ಕೆ ಸಾಧನ ನಮ್ಮ ಶರೀರ, ನಮ್ಮ ಮನಸ್ಸು, ನಮಗೆ ದೇವರು ಕೊಟ್ಟ ಪ್ರತಿಭೆ, ಸಂಪತ್ತು. ಈಗ ಹಾಡಿನ ಪ್ರತಿಭೆ ಇದೆ, ಭಾಷಣದ ಪ್ರತಿಭೆ ಇದೆ ಅಂದರೆ ಹಾಡ್ತಾ ಹೋಗ್ಬಿಡೋದಲ್ಲ, ಭಾಷಣ ಮಾಡ್ತಾ ಹೋಗ್ಬಿಡೋದಲ್ಲ. ಆ ಪ್ರತಿಭೆಗೂ ಆಗಾಗ ಸಾಣೆ ಹಿಡಿಬೇಕು, ಅದಕ್ಕೂ ತೂಕ ಹಿಡಿತಾ ಇರುತ್ತೆ. ಅದನ್ನು ಉಜ್ಜಿ ಒರೆಸಿ ಸ್ವಚ್ಛ ಮಾಡ್ತಾ ಇರಬೇಕು, ಹರಿತ ಮಾಡ್ತಾ ಇರಬೇಕು. ಹಾಗಿದ್ದಾಗ ಹೆಚ್ಚು ಹೆಚ್ಚು ನಾವು ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ, ತಗೊಳ್ಳೋದು ಸಾಧ್ಯ. ಹಾಗಿಲ್ಲದೆ ಇದ್ದರೆ ಆ ಮರ ಕಡಿಯುವವನ ಕಥೆ ನಮ್ಮ ನಿಮ್ಮದಾಗ್ತದೆ. ಹರೇ ರಾಮ್.